ಒಂದು ಗ್ಯಾರಂಟಿ ಯೋಜನೆಯ ಶಿಬಿರ ಮತ್ತು ಅಹವಾಲು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾಹೇಬ್ ಪಾಟೀಲ್ ಸರ್ ಅವರೇ ಮತ್ತು ಇವತ್ತಿನ ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕಲಿಬೇಡಿ ಸರ್ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ವೇದಿಕೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗ್ಯಾರಂಟಿ ಯೋಜನೆಗಳ ಸದಸ್ಯರುಗಳೇ ಮತ್ತು ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರುಗಳೇ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಜೊತೆಗೂದಾಗಿರ್ತಕ್ಕಂಥ ಎಲ್ಲ ನಮ್ಮ ಫಲಾನುಭವಿ ತಾಯಿಂದರೆ ಮತ್ತು ಎದುರಿರ್ತಕ್ಕಂಥ ಎಲ್ಲ ಊರಿನ ಹಿರಿಯರೇ, ಯುವಕರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ ಮತ್ತು ನಮ್ಮ 5 ಇಲಾಖೆಯ ಅಧಿಕಾರಿ ಮುಖ್ಯಸ್ಥರುಗಳೇ, ಇವತ್ತು ನಾವಿಲ್ಲಿ ಶಿಬಿರ ಮಾಡ್ತಕ್ಕಂಥ ಉದ್ದೇಶ ಅಂದರೆ ಈಗ ಆಲ್ರೆಡಿ ತಾವೆಲ್ಲರೂ ಕೂಡ ಸರ್ಕಾರದ ಈ ಏನು 5 ಗ್ಯಾರಂಟಿಗಳದಾವ ಆ ಗ್ಯಾರಂಟಿಗಳ ಸೌಲಭ್ಯವನ್ನು ನೀವು ಪಡಿತಾ ಇದ್ದೀವಿ. ಆದಾಗಿನೂ ಕೂಡ ಇದರಲ್ಲಿ ನಾವು 95-98% ಸಾಧನೆ ಮಾಡಿದ್ದೀವಿ. ನಮಗೆಲ್ಲೋ 1 ಮತ್ತು 2% ನಮಗೆ ತೊಂದರೆ ಇದೆ. ಸೊ ತಮ್ಮ ಹಂತಕ್ಕೆ ನಾವು ಯಾಕೆ ಬಂದೀವಿ ಅಂದ್ರೆ ಫಲಾನುಭವಿಗಳಿಗೆ ಈಗೇನು ಗೃಹಲಕ್ಷ್ಮಿ ಅಂತ ಏನು ಯೋಜನೆ ಇದೆ ಅದು ಎಲ್ಲ ತಾಯಿಂದ ತಲುಪ್ತಾ ಇದೆ. ಎಲ್ಲೋ 1-2% ತಾಯಿಂದ ತಲುಪ್ತಾ ಇದೆ. ಸೊ ಯಾಕೆ ತಲುಪ್ತಾ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ನಿಮ್ಮಿಂದ ನಾವು ಪಡ್ಕೋಬೇಕಾಗ್ತೈತಿ. ಅದಕ್ಕಾಗಿ ಏನು ಸಮಸ್ಯೆಗಳದಾವ, ಯಾರಿಗೆ ಜಮಾ ಆಗಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ನಾವು ನಿಮ್ಮನ್ನು ಕೇಳ್ತೀವಿ. ದಯವಿಟ್ಟು ತಾವು ಹೇಳಬೇಕು. ಏನು ಸಮಸ್ಯೆ ಇದೆ ಅನ್ನೋದನ್ನು ನಾವು ನಮ್ಮ ಇಲಾಖೆ ಅಧಿಕಾರಿಗಳು ಬರ್ಕೋತಾರೆ, ಅದನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದನ್ನು ಹೊರತುಪಡಿಸಿದ್ರೆ ನಮ್ಮಲ್ಲಿ ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮ ಇದೆ. ಆಲ್ರೆಡಿ ನಿಮ್ಮಲ್ಲಿ ಯಾರು ನಿಮ್ಮ ಮಕ್ಕಳು ಡಿಪ್ಲೊಮಾ ಮುಗಿಸಿದ್ದಾರೆ, ಡಿಗ್ರಿ ಮುಗಿಸಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ರೀಸೆಂಟ್ ಯಾರು ಮುಗಿಸಿದಾರ ಅವರಿಗೆ 15,000 ಮತ್ತು 3,000 ಜಮಾ ಆಗ್ತಾ ಇದೆ. ಅದರಲ್ಲಿ ನಾವು ತೊಂದರೆ ತಪ್ಪ ತಾವು ಇಲ್ಲಿ ಹೇಳಬೇಕಾಗ್ತದೆ. ಅದರೊಟ್ಟಿಗೆ ಶಕ್ತಿ ಯೋಜನೆದ ಈಗ ಆಲ್ರೆಡಿ ತಾವೆಲ್ಲರೂ ಕೂಡ ಬಸ್ನಲ್ಲಿ ಫ್ರೀಯಾಗಿ ನೀವು ಪ್ರಯಾಣ ಮಾಡ್ತಾ ಇದ್ದೀರಿ. ಸಾಕಷ್ಟು ಕಡೆ ನೀವು ಹೋಗಿ ಬಂದಿದ್ದೀರಿ. ಅದಷ್ಟೇ ಅಲ್ಲದೆ ಈ ಗೃಹ ಜ್ಯೋತಿ ಅಂತ ಏನಿದೆ ಅದು ಆಲ್ರೆಡಿ ನಿಮಗೆ ಏನಾದ್ರೆ ನಿಮ್ಗೆ ಕರೆಂಟ್ ಉಚಿತವಾಗಿ ಸಿಗ್ತಾ ಇದೆ. ಅದರಲ್ಲಿ ಕೂಡ ಕೆಲವೊಂದಿಷ್ಟು ಜನಕ್ಕೆ ಕರೆಂಟ್ ಉಚಿತ ಆಗದೇನೆ ನಿಮಗೆ ಬಿಲ್ ಬರ್ತಾ ಇದೆ. ಅದು ಕೂಡ ಮಾಹಿತಿ ನೀವು ಕೊಡ್ಬೇಕಾಗ್ತದೆ. ಓಕೆ, ಈ ತರ 5 ಯೋಜನೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ನಾವು ಹೇಳ್ಬೇಕಂದ್ರೆ ಈಗ ಅನ್ನಭಾಗ್ಯ ಯೋಜನೆ ಈಗ ಆಲ್ರೆಡಿ ಎಲ್ಲರಿಗೂ ಕೂಡ ಅಕ್ಕಿ ಬರ್ತಾ ಇದೆ. ನಮ್ಮ ಇಲಾಖೆ ಅಧಿಕಾರಿ ಕೇಳಿದಾಗ ನಾವು ಕೂಡ ಪ್ರತಿ ಬಾರಿ ಮೀಟಿಂಗ್ ಮಾಡಿದಾಗ, ಪ್ರತಿ ತಿಂಗಳು ಮೀಟಿಂಗ್ ಮಾಡಿದಾಗ ಅಲ್ಲಿ ಅಂತ ಯಾವುದೂ ಕೂಡ ಸಮಸ್ಯೆಗಳು ಭಾಳ ಇಲ್ಲ. ಸೊ ಅಂತ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ತಾವು ಹೇಳ್ಕೊಂಡ್ರೆ ನಮ್ಮ ಇಲಾಖೆ ಅಧಿಕಾರಿಗಳು ಬರ್ಕೋತಾರೆ. ಅದೇನು ಸಮಸ್ಯೆ ಇದ್ರೆ ನೋಡ್ಕೊಂಡ್ಬಿಟ್ಟು ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ಅದಕ್ಕಾಗಿ ಇವತ್ತು ನಾವು ಸಾಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಾಗಾರ ಮಾಡಬೇಕಂತಕ್ಕಂಥ ಉದ್ದೇಶ ಇತ್ತು. ಅದೇ ರೀತಿ ಅವರು ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಹೀಗಾಗಿ ಅವರು ಕೂಡ ಒಂದನ್ನು ಸಲ್ಲಿಸ್ತಾ ಇವತ್ತು ಇಲ್ಲಿ ಪ್ರಾಸ್ತಾವಿಕ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಭೆಗಳಿಗೆ ಒಂದಿಸ್ತಾ ನನ್ನ ಮಾತು ವಿರಾಮ ಸಲ್ಲಿಸ್ತೇನೆ. ಧನ್ಯವಾದಗಳು.